ಎಲ್ಲರಿಗೂ ನಮಸ್ಕಾರ. ಟೆಕ್ ಗರ್ಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೆಲವರಿಗೆ ತಮ್ಮ ಇಷ್ಟವಾದ ಕಾಲೇಜ್ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ನಲ್ಲಿ ಸಿಕ್ಕಿರುತ್ತೆ, ಕೆಲವ್ರಿಗೆ ಸಿಕ್ಕಿರಲ್ಲ. ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ, ಆಲ್ ಈಸ್ ವೆಲ್. ಇದೇನಪ್ಪ ಇಷ್ಟು ಉದ್ದ PDF ಕೊಟ್ಟಿದ್ದಾರಲ್ಲ ಅಂತ ನೋಡ್ತಾ ಇದ್ದೀರಾ. ಸೊ ಇದು ಬಂದು ನಮ್ಮ KE ಇಂದ ಬಿಟ್ಟಿರುವಂಥ ಹೊಸ ನೋಟಿಫಿಕೇಶನ್. ಇದು ಬಂದು ಓನ್ಲಿ ಫಾರ್ ಇಂಜಿನಿಯರಿಂಗ್, ಆರ್ಕಿಟೆಕ್ಟ್, ಯೋಗ ಆ್ಯಂಡ್ ನ್ಯಾಚುರೋಪತಿ, ಅಗ್ರಿಕಲ್ಚರು, ವೆಟರ್ನರಿ ಅವರು, ನರ್ಸಿಂಗ್ ಅವರು, ಫಾರ್ಮಾಡಿ ಕೋರ್ಸ್ಗಳ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಿಮಗೆ ಇಲ್ಲಿ ಈ ಒಂದು ನೋಟಿಫಿಕೇಶನಲ್ಲಿ ಕೊಟ್ಟಿದ್ದಾರೆ. ಈಗ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಇವತ್ತು ರಿಸಲ್ಟ್ ಆಗಲೇ ಸೆಕೆಂಡ್ ರೌಂಡ್ದು ಬಿಟ್ಟಿದ್ದಾರೆ. ಯಾರ್ಯಾರು ನೋಡಿಲ್ಲ ಒಂದ್ಸಲ ಆ ಲಿಂಕ್ನ ಫಸ್ಟ್ ಲಿಂಕ್ ಸಿಗುತ್ತೆ ನಿಮಗೆ ಸೆಕೆಂಡ್ ರೌಂಡ್ ರಿಸಲ್ಟ್ದು. ಸೊ ಅದನ್ನ ಹಾಕಿ ನಿಮ್ಮ CET ನಂಬರನ್ನು ಹಾಕಿದ್ರೆ ಅಲ್ಲಿ ನಿಮಗೆ ರಿಸಲ್ಟ್ ತೋರಿಸುತ್ತೆ. ಹೋಗಿ ಚೆಕ್ ಮಾಡಿಕೊಂಡು ಈ ವಿಡಿಯೋನ ಫುಲ್ ಕಂಪ್ಲೀಟ್ ಆಗಿ ನೋಡಿ. ನಿಮಗೆ ಇದೇನು ಸೆಕೆಂಡ್ ರೌಂಡ್ ಹೇಗೆ ನೀವು ಫಸ್ಟ್ ರೌಂಡ್ ಮಾಡಿದ್ರು ಚಾಯ್ಸ್ ಎಂಟ್ರಿ ಹಾಗೆ ಇರುತ್ತೆ, ಬಟ್ ಸ್ವಲ್ಪ ಚೇಂಜ್ ಇರುತ್ತೆ. ಅದು ಏನು ಅನ್ನೋದನ್ನ ನೀವು ಈ ವಿಡಿಯೋನಲ್ಲಿ ತಿಳ್ಕೊತಿದ್ದೀರಾ. ಸೇಮ್ ಫಸ್ಟ್ ರೌಂಡಲ್ಲಿ ಹೇಗಿತ್ತು ಹಾಗೆ ವಿವಿಧ 4 ಚಾಯ್ಸ್ಗಳನ್ನು ನೀಡಲಾಗುವುದು. ಅಭ್ಯರ್ಥಿಗಳು 4 ಚಾಯ್ಸ್ಗಳಲ್ಲಿ ತಮಗೆ ಸರಿ ಎನಿಸುವ ಯಾವುದಾದ್ರೂ ಒಂದು ಚಾಯ್ಸ್ ಅನ್ನು ಆಯ್ಕೆ ಮಾಡುವ ಮೊದಲು ಪ್ರತಿ ಚಾಯ್ಸ್ಗಳ ವಿವರಣೆಯನ್ನ ಸರಿಯಾಗಿ ಓದಿ ಅರ್ಥೈಸಿಕೊಳ್ಳಬೇಕು. ಬಿಕಾಸ್ ನೀವು ಒಂದ್ಸಲ ಚಾಯ್ಸ್ ಹತ್ತದ್ಮೇಲೆ ನೆಕ್ಸ್ಟ್ ನಿಮ್ಗೆ ಮತ್ತೆ ಎಡಿಟ್ ಮಾಡುವಂತ ಆಪ್ಷನ್ ಇರಲ್ಲ. ಆ ಒಂದ್ಸಲ ಒತ್ತಿದ ಚಾಯ್ಸೇ ಫೈನಲ್ ಚಾಯ್ಸ್ ಆಗಿರುತ್ತೆ. ಸೊ ಹುಷಾರಾಗಿ ನೀವು ಚಾಯ್ಸ್ ಎಂಟ್ರಿ ಮಾಡ್ಬೇಕಾದ್ರೆ ಹುಷಾರಾಗಿರ್ಬೇಕು. ತಮ್ಮ ಪೋಷಕರೊಂದಿಗೆ ಚರ್ಚಿಸಿ ಅಭ್ಯರ್ಥಿಗಳು ತನಗೆ ಸೂಕ್ತವೆನಿಸುವ ಚಾಯ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಳಲು ಸೂಚಿಸಿದೆ. 4 ಚಾಯ್ಸ್ಗಳಲ್ಲಿ ಯಾವುದೇ ಚಾಯ್ಸ್ ಅನ್ನು ಆಯ್ಕೆ ಮಾಡಿರುವ ಅಭ್ಯರ್ಥಿಗಳು ಮುಂದಿನ ಸುತ್ತುಗಳಲ್ಲಿ ಭಾಗವಹಿಸಲು ಅರ್ಹತೆಯನ್ನು ಪಡೆಯುವುದಿಲ್ಲ. ಆಯ್ಕೆ ಮಾಡದಿರುವ ಅಭ್ಯರ್ಥಿಗಳು ಮೀನ್ಸ್ ಇವಾಗ ನಿಮ್ಗೆ ಬೇರೆ ಎಲ್ಲೋ ಸಿಕ್ಕಿರುತ್ತೆ, ಅಥವಾ ನೀವು ಮರೆತು ಬಿಟ್ಟಿರ್ತೀರಾ. ಚಾಯ್ಸ್ ಎಂಟ್ರಿಗೆ ಒಂದು ಶೆಡ್ಯೂಲ್ ಅನ್ನ ಬಿಟ್ಟಿರ್ತಾರೆ, ಒಂದು 3 ದಿನ ಆ ತರ ಆಗ್ಲಿ. ಅದನ್ನ ಯಾವುದೇ ತರ ಎಕ್ಸ್ಟೆಂಡ್ ಮೊದಲಿನ ತರ ಮಾಡೋದಕ್ಕಾಗಲ್ಲ. ಒಂದ್ಸಲ ಮಾಡಿದ ತಪ್ಪನ ಇನ್ನೊಂದ್ಸಲ ಮಾಡಬಾರ್ದು ಅನ್ನೋದು ಇದರ ಒಂದು ಅರ್ಥ. ಸೊ ಅವರ ಕೊಟ್ಟಿರುವಂತ ಚಾಯ್ಸ್ ಎಂಟ್ರಿ ಶೆಡ್ಯೂಲ್ ಅಲ್ಲೇ ನೀವು ಚಾಯ್ಸ್ ಎಂಟ್ರಿ ಮಾಡೋದಾದ್ರೆ ಮಾಡಿ ಮುಗಿಸ್ಬೇಕು. ಅಕಸ್ಮಾತ್ ಮರೆತು ಹೋದ್ರಿ ಅಥವಾ ನೀವು ಬೇರೆ ಎಲ್ಲೋ ಸೀಟ್ ತಗೊಂಡಿದ್ರಿ ಅಂತ ಆದ್ರೆ ನಿಮ್ಗೆ ಇಲ್ಲಿನ ಸೀಟು ಕ್ಯಾನ್ಸಲ್ ಆಗಿ ನೆಕ್ಸ್ಟ್ ರೌಂಡ್ಗೆ ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ UG CET ಕೋರ್ಸ್ಗಳಾದ ಇಂಜಿನಿಯರಿಂಗ್, ಆರ್ಕಿಟೆಕ್ಟ್, ಸೇಮ್ ಥಿಂಗ್, ಫಾರ್ಮಾ, ವೆಟರ್ನರಿ, B.Pharma, ಫಾರ್ಮಾಡಿ, ನರ್ಸಿಂಗ್, ನ್ಯಾಚುರೋಪತಿ ಅಂಡ್ ಯೋಗ ಮುಂತಾದ ಕೋರ್ಸ್ಗಳ 2ನೇ ಸುತ್ತಿನ ಸೀಟು ಹಂಚಿಕೆಯ ನಂತರ ಸೂಕ್ತವಾದ ಚಾಯ್ಸ್ ಅನ್ನು ಆಯ್ಕೆ ಮಾಡುವುದರಿಂದ ಮುಂದಿನ ಸುತ್ತುಗಳಲ್ಲಿ ಭಾಗವಹಿಸಬಹುದು. When you put a relevant choice, then you could participate in the next rounds. ದೆನ್ ಇನ್ನೊಂದು ಪಾಯಿಂಟ್ ನೀವು ನೋಡ್ಕೊಬೇಕಾಗಿರೋದೇನಂದ್ರೆ ಆಪ್ಷನ್ಗಳನ್ನು ನೀಡಿ ಆದರೆ ಯಾವುದೇ ಸೀಟು ಹಂಚಿಕೆಯಾಗದೇ ಇರುವ ಅಭ್ಯರ್ಥಿಗಳಿಗೆ ಯಾವುದೇ ಚಾಯ್ಸ್ ಅನ್ನು ಆಯ್ಕೆ ಮಾಡುವ ಅವಕಾಶ ಇರೋದಿಲ್ಲ. ಯಾರಿಗೆ ಮೊದಲಿನ ರೌಂಡ್ ಅಲ್ಲೂ ಸೀಟ್ ಸಿಕ್ಕಿಲ್ಲ, ಹಾಗೇನೆ ಸೆಕೆಂಡ್ ರೌಂಡ್ ನಲ್ಲೂ ಸೀಟ್ ಸಿಕ್ಕಿಲ್ಲ ಅಂದ್ರೆ ಅವರು ದೇ ಆರ್ ಗೋಯಿಂಗ್ ಡೈರೆಕ್ಟ್ಲಿ ಟು ದ ಥರ್ಡ್ ರೌಂಡ್ ಆರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಅವರಿಗೆ ಯಾವುದೇ ಚಾಯ್ಸ್ ಎಂಟ್ರಿ ಮಾಡುವಂತಹ ಒಂದು ಇದಿಲ್ಲ, ಅವರಿಗೆ ಅವಕಾಶವಿಲ್ಲ. ನೆಕ್ಸ್ಟ್ ಈ ಕೆಳಗಿನ ಒಂದು ಏನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಅಂದ್ರೆ ಇವಾಗ ವಿವಿಧ ಚಾಯ್ಸ್ ಗಳ ಬಗ್ಗೆ ಒಂದು ವಿವರಣೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಚಾಯ್ಸ್ 1 ಬಗ್ಗೆ ಮೊದಲನೇದಾಗಿ ಹೇಳ್ತಿದ್ದಾರೆ. 2ನೇ ಸುತ್ತಿನಲ್ಲಿ ಹಂಚಿಕೆಯಾಗುವ ಸೀಟಿಗೆ ಅಭ್ಯರ್ಥಿಗಳು ಚಾಯ್ಸ್ 1 ಅನ್ನು ಆಯ್ಕೆ ಮಾಡಿದ್ದಲ್ಲಿ ಅಂತಹ ಅಭ್ಯರ್ಥಿಗಳು 2ನೇ ಮುಂದುವರಿದ ಮೀನ್ಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ UG CET ಕೋರ್ಸ್ಗಳಿಗೆ ಅಥವಾ UG NEET ಮಾಪಪ್ ಸುತ್ತಿನ ಸೀಟು ಹಂಚಿಕೆಗೆ ಪರಿಗಣಿಸುವುದಿಲ್ಲ. ವಿಚ್ ಮೀನ್ಸ್ ಚಾಯ್ಸ್ 1 ಅನ್ನ ಯಾರು ಆಯ್ಕೆ ಮಾಡ್ತಾರೋ ಇನ್ ದಿಸ್ ಚಾಯ್ಸ್ ಎಂಟ್ರಿ ಅವರು ನೆಕ್ಸ್ಟ್ ರೌಂಡ್ ಗಳಿಗೆ ಅವ್ರನ್ನ ತಗೊಳ್ಳೋದಿಲ್ಲ, ಪರಿಗಣಿಸೋದಿಲ್ಲ. ನೆಕ್ಸ್ಟ್ ಒಂದು ವೇಳೆ ಅಭ್ಯರ್ಥಿಗಳು ತನಗೆ ಹಂಚಿಕೆಯಾದ ಸೀಟು ತೃಪ್ತಿಕರವಾಗಿದ್ದು ಯಾವುದೇ ಬದಲಾವಣೆ ಬೇಡ ಎಂದೆನಿಸಿದ್ದಲ್ಲಿ ಮಾತ್ರ ಚಾಯ್ಸ್ 1 ಅನ್ನ ಆಯ್ಕೆ ಮಾಡಬಹುದು. ಇದೇನು ಅಂದ್ರೆ ಒಂದು ಎಚ್ಚರಿಕೆ. ಚಾಯ್ಸ್ 1 ಅನ್ನ ಮಾಡಿದ್ರೆ ನಿಮ್ಗೆ ಏನೇನ್ ಅರ್ಥ ಆಗಿರ್ಬೇಕು, ಏನೇನ್ ಎಚ್ಚರ ವಹಿಸ್ಬೇಕು ಅನ್ನೋದು. ನೀವು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗೋದಿಲ್ಲ ಚಾಯ್ಸ್ 1 ಅನ್ನ ಮಾಡಿದ್ರೆ. ನೆಕ್ಸ್ಟ್ ಇಲ್ಲಿ ಒಂದು ಬಾಕ್ಸ್ ಅಲ್ಲಿ ಸ್ಪೆಷಲ್ ಆಗಿ ಒಂದು ಕೊಟ್ಟಿದ್ದಾರೆ, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ನಂತರದ ಪ್ರಕ್ರಿಯೆ. ನೆಕ್ಸ್ಟ್ ನಿಮ್ಗೆ 2ನೇ ಮುಂದುವರಿದ ಸೀಟು ಹಂಚಿಕೆ ಮೀನ್ಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬಗ್ಗೆ ಇಲ್ಲಿ ಸ್ವಲ್ಪ ನಿಮ್ಗೆ ವಿವರಣೆ ಕೊಟ್ಟಿದ್ದಾರೆ. ಯಾಕಂದ್ರೆ ನಿಮ್ಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನಂತರ ಮುಂದೆ ಯಾವುದೇ ರೌಂಡ್ ಇರೋದಿಲ್ಲ, ಅದೇ ಲಾಸ್ಟ್ ರೌಂಡ್. ಹಾಗಾಗಿ ಏನು ಅದ್ರ ಬಗ್ಗೆ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆಯ ನಂತರ ಅಭ್ಯರ್ಥಿಗಳು ಯಾವುದೇ ಚಾಯ್ಸ್ಗಳ ಆಯ್ಕೆ ಮಾಡಲು ಅವಕಾಶ ಇರುವುದಿಲ್ಲ. ವಿಚ್ ಮೀನ್ಸ್ ನಿಮ್ಗೆ ಇವಾಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಹೋಗ್ಬೇಕು ಅಂತ ಇಷ್ಟ ಇದ್ರೆ ನೀವು ಚಾಯ್ಸ್ 2 ಅಥವಾ ಚಾಯ್ಸ್ 3 ಮಾಡ್ತೀರಾ, ಅದು ಮುಂದೆ ಬರುತ್ತೆ ಹೇಳ್ತೀನಿ.
ಆದ್ರೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ನಿಮ್ ಅಲ್ಲಿ ನೆಕ್ಸ್ಟ್ ರೌಂಡಿಗೆ ಹೋದ್ರೆ ಯಾವುದೇ ಕಾಲೇಜ್ ನಿಮಗೆ ಬಂದಿದ್ರು ಅದನ್ನ ನೀವು ತಗೊಳ್ಳೇಬೇಕು. ದೇರ್ ಇಸ್ ನೋ ಡೆಸಿಷನ್ ಆಫ್ ಕ್ಯಾನ್ಸಲಿಂಗ್ ದ ಸೀಟ್, ಬಿಕಾಸ್ ನಿಮ್ಗೆ ಪೆನಾಲ್ಟಿ ಬೀಳುತ್ತೆ, ಮೇ ಬಿ ಫೈನ್ ಕಟ್ಬೇಕಾಗತ್ತೆ ನೀವು ಆ ತರ ಕ್ಯಾನ್ಸಲ್ ಮಾಡ್ಕೊಬೇಕು ಅಂದ್ರೆ. ನಿಮ್ಗೆ ಇವಾಗ ಯಾವ್ದು ಇಷ್ಟ ಇಲ್ಲ ಅಥವಾ ನೀವು ಡ್ರಾಪ್ ತಗೋತೀರಾ ಅಂದ್ರೆ ಇವಾಗ್ಲೇ ನಿಮ್ಮ ಅಂತಿಮ ತೀರ್ಮಾನವನ್ನ ಮಾಡುವಂತ ಇದು ಅವಧಿ ಆಗಿದೆ. ಅಭ್ಯರ್ಥಿಗಳು ಕಡ್ಡಾಯವಾಗಿ ಹಂಚಿಕೆಯಾದ ಸಿಇಟಿಗೆ ಪ್ರವೇಶವನ್ನು ಪಡೆಯಬೇಕು. ಆದ್ದರಿಂದ ಅಭ್ಯರ್ಥಿಗಳು ಮತ್ತು ಪೋಷಕರು ಕಾಲೇಜಿಗೆ ಸೇರ ಬಯಸುವ ಇಷ್ಟವಿರುವ ಕಾಲೇಜುಗಳನ್ನು ಮಾತ್ರ ದಾಖಲಿಸಬೇಕು. ಏಕೆಂದರೆ ಮೆರಿಟ್ ಆಧಾರದ ಮೇಲೆ ಹಾಗೂ ಅಭ್ಯರ್ಥಿಗಳು ದಾಖಲಿಸಿರುವ ಆಪ್ಷನ್ಸ್ ಗಳನ್ನು ಪರಿಗಣಿಸಿ ಸೀಟು ಹಂಚಿಕೆ ಮಾಡೋದ್ರಿಂದ ಹಂಚಿಕೆಯಾದ ಸೀಟನ್ನು ನಿರಾಕರಿಸುವಂತಿಲ್ಲ. ದಿಸ್ ಇಸ್ ವಾಟ್ ಐ ಟೋಲ್ಡ್. ಆದ್ದರಿಂದ ಅಭ್ಯರ್ಥಿಗಳು ಎಚ್ಚರದಿಂದ ಆಪ್ಷನ್ಸ್ ಗಳನ್ನು ಆದ್ಯತೆಯ ಕ್ರಮಾಂಕದಲ್ಲಿ ಸಲ್ಲಿಸಬೇಕು. ನೆಕ್ಸ್ಟ್ ಇವಾಗ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಆಗಿ ನೆಕ್ಸ್ಟ್ ಚಾಯ್ಸ್ ಎಂಟ್ರಿ ಎಲ್ಲ ಮಾಡಾದ್ಮೇಲೆ ಅಟ್ ದ ಎಂಡ್ ಆಫ್ ದ ಡೇ ನೆಕ್ಸ್ಟ್ ನಿಮ್ಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಚಾಯ್ಸ್ ಎಂಟ್ರಿ ಆಪ್ಷನ್ ಎಂಟ್ರಿಯನ್ನ ಬಿಡ್ತಾರೆ. ಆಗ ನೀವು ಸ್ವಲ್ಪ ಎಚ್ಚರದಿಂದ ಆಪ್ಷನ್ ಎಂಟ್ರಿಯನ್ನ ಮಾಡಬೇಕು. ನೀವು ಇಷ್ಟ ನೀವು ಸೇರ್ಕೊಳ್ತೀವಿ ಅನ್ನೋದಾದ್ರೆ ಮಾತ್ರ ಅಂತ ಕಾಲೇಜ್ಗಳನ್ನ ಮಾತ್ರ ಅಲ್ಲಿ ನೀವು ಹಾಕಬೇಕು. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಎರಡನೇ ಮುಂದುವರಿದ ಸುತ್ತಿನ ಸೀಟು ಹಂಚಿಕೆಯ ನಂತರ ಶುಲ್ಕ ಪಾವತಿಸಲು ಅಥವಾ ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ವಿಫಲವಾದಲ್ಲಿ ಅಂತಹ ಅಭ್ಯರ್ಥಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಮತ್ತು ಮುಂದಿನ 3 ವರ್ಷಗಳವರೆಗೆ ಸದರಿ ಕೋರ್ಸಿಗೆ ಅವಕಾಶ ನೀಡುವುದಿಲ್ಲ. ಕಾನೂನು ಕ್ರಮ ಜರುಗಿಸಲಾಗುವುದು ವಿಚ್ ಮೀನ್ಸ್ ನಿಮ್ಗೆ ಕೇಸ್ ಫೈಲ್ ಆಗುತ್ತೆ. ಯಾಕೆ ಅಂದ್ರೆ ನೀವು ಅಲ್ಲಿ ಆಪ್ಷನ್ ಎಂಟ್ರಿ ಕೊಟ್ಟಿದ್ರಿ, ಬಟ್ ನೀವು ಅಂತ ಕಾಲೇಜ್ ಸಿಕ್ಕಿದ್ರು ನೀವು ಅದನ್ನ ತಗೊಂಡಿಲ್ಲ ಅಂದ್ರೆ. ಯಾಕಂದ್ರೆ ಮುಂಚೆ ಇಷ್ಟು 3 ರೌಂಡ್ಗಳಲ್ಲಿ ನಿಮಗೆ ಬುದ್ಧಿ ಇರಲಿಲ್ವಾ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಯಾವ್ದು ಸಿಗುತ್ತೆ ಯಾವ್ದು ಸಿಗಲ್ಲ ಅಂತ. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಎಕ್ಸಿಟ್ ಆದ್ರೂ ಆಗ್ಬೇಕಿತ್ತು, ನಿಮ್ಮ ಸೀಟನ್ನ ಬೇರೆಯವರಿಗೆ ಸಿಕ್ತಿತ್ತು. ಇವಾಗ ಆ ಒಂದು ಸೀಟು ನಿಮಗೂ ಇಷ್ಟ ಇಲ್ಲ ಮತ್ತೆ ಬೇರೆಯವರು ಸಿಗ್ಬೋದಿತ್ತು, ಅವ್ರಿಗೂ ಅದು ವಿಫಲವಾಯಿತು. ಸೊ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಹೋಗ್ಬೇಕಾದ್ರೆ ಯೋಚನೆ ಮಾಡಿ ನಿಮ್ಮ ಪೋಷಕರೊಂದಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ ಒಂದಿಗೆ ಎಲ್ಲ ಡೆಸಿಷನ್ ಮಾಡಬೇಕು, ಎಲ್ಲ ಯೋಚನೆ ಮಾಡಿ. ಅಂಡ್ ಆಪ್ಷನ್ ಎಂಟ್ರಿ ಯಾವಾಗ ಕೊಡ್ತಾರೆ ಅವಾಗ ಅಭ್ಯರ್ಥಿಯು ಅವರ ಆಪ್ಷನ್ ಪೋರ್ಟಲ್ ನಲ್ಲಿ ಅನಗತ್ಯ ಆಪ್ಷನ್ಗಳು ಇದೆ ಎಂದು ತೀರ್ಮಾನಿಸಿದಲ್ಲಿ ಪೋಷಕರೊಡನೆ ಸಮಾಲೋಚಿಸಿ ಅಂತಹ ಆಪ್ಷನ್ ಗಳನ್ನು ಅಳಿಸಬಹುದು. ಅದಕ್ಕೊಂದು ನಿಮ್ಗೆ ಇದು ಆಪ್ಷನ್ ಎಂಟ್ರಿಯಲ್ಲಿ ಒಂದು ಇದಿದೆ, ಅಭ್ಯರ್ಥಿಗಳಿಗೆ ಸೂಚಿಸಲಾಗಿದೆ. ನೆಕ್ಸ್ಟ್ ಚಾಯ್ಸ್ ಗಳ ವಿವರಣೆ ಸೇಮ್ ಆಸ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಬಟ್ ಅ ಲಿಟಲ್ ಬಿಟ್ ಚೇಂಜ್ ಇನ್ ದ ಚಾಯ್ಸ್ ಟು ಪೀಪಲ್. ಅದೇನು ಅಂತ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ಚಾಯ್ಸ್ 1. ಚಾಯ್ಸ್ 1 ಏನಿದೆ ಅಂತ ನೀವು ಕರೆಕ್ಟ್ ಆಗಿ ಇಲ್ಲಿ ತಿಳ್ಕೊಬಿಡಿ. ನನಗೆ 2ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಸಂಪೂರ್ಣವಾಗಿ ಇಷ್ಟವಾಗಿದ್ದು ನಾನು ಆ ಕಾಲೇಜಿಗೆ ಸೇರುತ್ತೇನೆ. ನನಗೆ ಯಾವುದೇ ಬದಲಾವಣೆ ಅವಶ್ಯಕತೆ ಇಲ್ಲ. ಮುಂದಿನ ಸುತ್ತುಗಳಲ್ಲಿ ಭಾಗವಹಿಸಲು ಸಹ ನನಗೆ ಇಷ್ಟವಿರುವುದಿಲ್ಲ ಅನ್ನೋದು ನಿಮ್ಮೊಂದು ಡೆಸಿಷನ್ ಮೇಕಿಂಗ್ ತರ ಇದೊಂದು ಚಾಯ್ಸ್ 1 ಅಂದ್ರೆ. ಆದ್ದರಿಂದ ನನ್ನನ್ನು ಮುಂದಿನ ಯಾವುದೇ ಸುತ್ತುಗಳಲ್ಲಿ ಸೀಟು ಹಂಚಿಕೆಗೆ ಪರಿಗಣಿಸಬಾರದು. ನಾನು 2ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಶುಲ್ಕವನ್ನು ಪಾವತಿಸಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿನಲ್ಲಿ ನಿಗದಿತ ದಿನಾಂಕದೊಳಗೆ ಪ್ರವೇಶ ಪಡೆಯುತ್ತೇನೆ. ನಂತರ ಲಾಗಿನ್ ಮಾಡಿ ಕಾಲೇಜಿನಲ್ಲಿ ಪ್ರವೇಶ ಪಡೆದ ಬಗ್ಗೆ ಮಾಹಿತಿಯನ್ನು ಸಲ್ಲಿಸುತ್ತೇನೆ ಎಂದು ದೃಢೀಕರಿಸುತ್ತೇವೆ. ಅಭ್ಯರ್ಥಿಗಳು ಈ ಮೇಲಿನ ರೀತಿಯಲ್ಲಿ ಕ್ರಮ ವಹಿಸುವುದಾಗಿದ್ದರೆ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ನಿಗದಿತ ಲಿಂಕ್ ಅನ್ನು ಚಾಯ್ಸ್ 1 ಅನ್ನು ಆಯ್ಕೆ ಮಾಡಿಕೊಂಡು ಮುಂದಿನ ಕ್ರಮ ವಹಿಸಬಹುದು. ಮುಖ್ಯವಾದ್ದು ಚಾಯ್ಸ್ 1 ಅನ್ನು ಆಯ್ಕೆ ಮಾಡಿಕೊಳ್ಳುವ ಅಭ್ಯರ್ಥಿಗಳು ಮುಂದಿನ ಯಾವುದೇ ಸುತ್ತುಗಳಲ್ಲಿ ಭಾಗವಹಿಸಲು ಅರ್ಹತೆಯನ್ನು ಪಡೆಯುವುದಿಲ್ಲ. ಶುಲ್ಕವನ್ನು ಪಾವತಿಸಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿ ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ವಿಫಲರಾದಲ್ಲಿ ಅಂತಹ ಅಭ್ಯರ್ಥಿಗಳು ಪಡೆದ ಸೀಟುಗಳು ರದ್ದಾಗುತ್ತದೆ ಹಾಗೂ ಶುಲ್ಕವನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. ಅಂದ್ರೆ ಇಲ್ಲಿ ಏನ್ ಇಂಪಾರ್ಟೆಂಟ್ ಮೆಸೇಜ್ ಚಾಯ್ಸ್ 1 ಅಂದ್ರೆ, ನೀವು ಅಕಸ್ಮಾತ್ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡು ಅವ್ರು ಹೇಳಿದ ಟೈಮ್ಗೆ ಕಾಲೇಜಿಗೆ ಸೇರಿಲ್ಲ ಅಂದ್ರೆ ಆವಾಗ ನೀವು ಕಟ್ಟಿರೋ ದುಡ್ಡು ಅವರೇ ಇಟ್ಕೋತಾರೆ, ಹಾಗೇನೆ ನಿಮ್ಮ ಸೀಟ್ ಕೂಡ ರದ್ದಾಗುತ್ತೆ. ಯಾಕಂದ್ರೆ ನೀವು ಅವ್ರು ಹೇಳಿರೋ ಟೈಮ್ಗೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ಬಿಟ್ಟು ಲಾಗಿನ್ ಅಲ್ಲಿ ನೀವು ಅಲ್ಲಿ ತಿಳಿಸಿಲ್ಲ ಅದಕ್ಕೆ. ನೆಕ್ಸ್ಟ್ ಚಾಯ್ಸ್ 1 ಅನ್ನು ಆಯ್ಕೆ ಮಾಡುವ ಅಭ್ಯರ್ಥಿಗಳು ಈ ಕೆಳಗಿನ ನಿರ್ದೇಶನವನ್ನು ಪಾಲಿಸಬೇಕು. ಸೀಟು ಹಂಚಿಕೆ ಫಲಿತಾಂಶ ಪ್ರಕಟವಾದ ನಂತರ ಅಭ್ಯರ್ಥಿಯು ತಮಗೆ ದೊರಕಿರುವ ಸೀಟು ತೃಪ್ತಿಯಾಗಿದ್ದಲ್ಲಿ ಚಾಯ್ಸ್ 1 ಅನ್ನು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು. ನಂತರ ಅದೇ ವೆಬ್ಸೈಟಿನಿಂದಲೇ 3 ಪ್ರತಿಯುಳ್ಳ ಚಲನ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು, ಪ್ರಿಂಟ್ ತೆಗೆದುಕೊಳ್ಳಬೇಕು. ಚಲನ್ ಒಂದು ಡೌನ್ಲೋಡ್ ಮಾಡೋದಕ್ಕೆ ಅಲ್ಲಿ ನೀವು ಚಾಯ್ಸ್ 1 ಎಂಟ್ರಿ ಮಾಡಿ ಒಂದು 5 to 10 minutes ನಲ್ಲಿ ನಿಮಗೆ ಅಲ್ಲಿ ಚಲನ್ ಡೌನ್ಲೋಡ್ ಲಿಂಕ್ ಅಂತ ಬರುತ್ತೆ. ಸೊ ಅದನ್ನ ನೀವು ಅಲ್ಲೇ ಡೌನ್ಲೋಡ್ ಮಾಡ್ಕೊಳ್ಬೇಕು. ಚಲನ್ ನಲ್ಲಿ ಅಭ್ಯರ್ಥಿಯ ಎಲ್ಲಾ ವಿವರ
ಅಂದರೆ ಅಭ್ಯರ್ಥಿಯ ಹೆಸರು, ಸಿಇಟಿ ನಂಬರ್, ಆಯ್ಕೆಯಾಗಿರುವ ಕಾಲೇಜು, ಕೋರ್ಸಿನ ವಿವರ, ಅಭ್ಯರ್ಥಿಯು ಪಾವತಿಸಬೇಕಾದ ಶುಲ್ಕ, ಬ್ಯಾಂಕ್ ಖಾತೆ ಸಂಖ್ಯೆ ಇವೆಲ್ಲವನ್ನು ಮುದ್ರಿಸಲಾಗುವುದು. ಅಭ್ಯರ್ಥಿಯು ಸರಿಯಾಗಿದೆ ಎಂದು ಪರಿಶೀಲಿಸಿ ಸಹಿ ಮಾಡಬೇಕು. ನಂತರ ನಿಗದಿತ ಶುಲ್ಕವನ್ನು ಪಾವತಿಸಬೇಕು. ಪ್ರಾಧಿಕಾರದ ವೆಬ್ಸೈಟ್ ನಿಂದ ಪ್ರವೇಶ ಪತ್ರವನ್ನು ಪಡೆದು, ಮೀನ್ಸ್ ಇವಾಗ ಅದನ್ನ ನೀವು ಪೇ ಮಾಡಿ ಬ್ಯಾಂಕ್ ನಲ್ಲಿ ಆ ಚಲನ್ನ ತಗೊಂಡು ಹೋಗಿ ಎಷ್ಟು ಕಟ್ಟಬೇಕಾಗಿರುತ್ತೋ ಅಷ್ಟು ಕಟ್ಬಿಟ್ಟು ಫೀಸ್ನ ತಕ್ಷಣ ಅಲ್ಲಿ ಸಿಗ್ನೇಚರ್ ಮಾಡಿ ನಿಮ್ಗೆ ಅವ್ರು ವಾಪಸ್ ಕೊಡ್ತಾರೆ. ಅಲ್ಲಿ 3 ಕಾಪಿ ಇರುತ್ತಲ್ಲ, ನಿಮ್ಗೆ ಸ್ಟೂಡೆಂಟ್ ಕಾಪಿ ಅಂತ ಬಂದಿರುತ್ತೆ, ಅದನ್ನ ನಿಮ್ಗೆ ವಾಪಸ್ ಕೊಡ್ತಾರೆ. ಸೊ ಅದನ್ನ ಮನೆಗೆ ತಂದು ನೀವು ಅದರಲ್ಲಿರುವಂತಹ ಎಲ್ಲಾ ಡಾಕ್ಯುಮೆಂಟ್ಸ್, ಹಾಗೇನೆ ಎಕ್ಸ್ಟ್ರಾ ಫೀಸ್, ನಿಮ್ಮ ಕಾಲೇಜಿನಲ್ಲಿ ಯೂನಿವರ್ಸಿಟಿ ಫೀಸ್ ಅಂತ ಒಂದು ಎಕ್ಸ್ಟ್ರಾ ಫೀಸ್ ಇರುತ್ತೆ, ಅದಕ್ಕೂ ಸಹ ರೆಡಿ ಮಾಡ್ಕೊಂಡು ಎಷ್ಟೆಷ್ಟು ಕಾಪಿ ಜೆರಾಕ್ಸ್ ಬೇಕು ಅಂತ ನಿಮ್ಮ ಕಾಲೇಜಿನಲ್ಲಿ ವಿಚಾರಿಸಿ ಎಲ್ಲ ಒಟ್ಟಿಗೆ ತಗೊಂಡು ಹೋಗ್ಬೇಕು. ಪ್ರಾಧಿಕಾರದ ವೆಬ್ಸೈಟ್ ನಿಂದ ಪ್ರವೇಶ ಪತ್ರವನ್ನು ಪಡೆದು ನಿಗದಿಪಡಿಸಿದ ಜಾಗದಲ್ಲಿ ಅಭ್ಯರ್ಥಿಯು ಸಹಿಯನ್ನು ಮಾಡಬೇಕು. ಅಲ್ಲಿ ನಿಮ್ಗೆ ಸೈನ್ ಹಾಕೋದಿರುತ್ತೆ, ಅಲ್ಲಿ ಸೈನ್ ಹಾಕ್ಬೇಕು. ಹಾಗೂ ಎಲ್ಲ ಮೂಲ ದಾಖಲೆಗಳೊಂದಿಗೆ ನೀವಲ್ಲಿ ಏನೇನು ಕೊಟ್ಟಿರ್ತೀರೋ ಅಷ್ಟುನು ದಾಖಲೆ, ಒರಿಜಿನಲ್ ಪ್ಲಸ್ ಸಮ್ ಕಾಪೀಸ್ ಆಫ್ ಜೆರಾಕ್ಸ್, ಲೈಕ್ ಯೂಶಲಿ 3 to 6 ಕಾಪೀಸ್ ಎಲ್ಲ ಕಾಲೇಜಿನಲ್ಲೂ ಕೇಳ್ತಾರೆ. ಪ್ರವೇಶ ಪತ್ರವನ್ನು ಮುದ್ರಿಸುವ ಕೊನೆಯ ದಿನಾಂಕದ ಒಳಗಾಗಿ ಸಂಬಂಧಿಸಿದ ಕಾಲೇಜಿನಲ್ಲಿ ಪ್ರವೇಶ ಪಡೆಯಬೇಕು. ಕಾಲೇಜಿನಲ್ಲಿ ಪ್ರವೇಶ ಪಡೆದ ನಂತರ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ನಿಗದಿತ ಲಿಂಕ್ ನಲ್ಲಿ ಪ್ರವೇಶ ಪಡೆದ ಬಗ್ಗೆ ದಾಖಲಿಸಬೇಕು. ನೆಕ್ಸ್ಟ್ ನಿಮ್ಗೆ ಕಾಲೇಜಿನ ಅಡ್ಮಿಷನ್ ಆದ್ಮೇಲೆ ನೆಕ್ಸ್ಟ್ ವೆಬ್ಸೈಟ್ ನಲ್ಲಿ ಒಂದು ಲಿಂಕ್ ಕೊಡ್ತಾರೆ, ಅದರಲ್ಲಿ ಪ್ರವೇಶ ಪಡೆದ ಬಗ್ಗೆ ದಾಖಲಿಸಬೇಕು. ಇಂಜಿನಿಯರಿಂಗ್, ಆರ್ಕಿಟೆಕ್ಟ್, ಯೋಗ, ನ್ಯಾಚುರೋಪತಿ, ಕೃಷಿ ವಿಜ್ಞಾನ, ವೆಟರ್ನರಿ ಇಲ್ಲಿ ಫಾರ್ಮಡಿ ಸೀಟನ್ನು ಪಡೆದವರು ಮೂಲ ದಾಖಲೆಗಳನ್ನು ಕೆಇಎ ಬೆಂಗಳೂರು ಇಲ್ಲಿ ಸಲ್ಲಿಸಬಾರದು. ಆದರೆ ಸಂಬಂಧಿಸಿದ ಕಾಲೇಜಿನಲ್ಲಿ ಪ್ರವೇಶಾತಿ ಪಡೆಯುವ ಸಮಯದಲ್ಲಿ ಆಯಾ ಕಾಲೇಜಿನಲ್ಲಿಯೇ ಮೂಲ ದಾಖಲೆಗಳನ್ನು ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು. ನೀವು ಎಲ್ಲಿ ಸಲ್ಲಿಸಬೇಕು ಅಂದ್ರೆ, ಕೆಲವರು OKCET ಅಲ್ವಾ ಅಂದ್ಬಿಟ್ಟು ಡೈರೆಕ್ಟ್ ಕೆಇಎ ಅವ್ರದ್ದು ಡಿಪಾರ್ಟ್ಮೆಂಟ್ ಏನಿದೆ ಮಲ್ಲೇಶ್ವರಂ ಬೆಂಗಳೂರು, ಅಲ್ಲಿಗೆ ಹೋಗಿ ಅದನ್ನ ಸಲ್ಲಿಸೋದಕ್ಕೆ ತಗೊಂಡು ಹೊರಟೋಗ್ಬಿಡ್ತಾರೆ. ಆದ್ರೆ ನೀವು ಸಲ್ಲಿಸಬೇಕಾದ ಜಾಗ ಯಾವುದು ಅಂದ್ರೆ, ನೀವು ಪಡೆದಿರುವಂತಹ ಕಾಲೇಜಿನಲ್ಲಿ ನಿಮ್ಗೆ ಯಾವ ಕಾಲೇಜು ನಿಮ್ಗೆ ಸಿಕ್ಕಿದೆಯೋ ಅಂತ ಕಾಲೇಜಿಗೆ ಹೋಗಿ ಇದನ್ನೆಲ್ಲ ದಾಖಲೆಗಳನ್ನ ಸಲ್ಲಿಸತಕ್ಕದ್ದು ಅಷ್ಟೇ. ಚಾಯ್ಸ್ ಎಂಟ್ರಿ 1 ಮಾಡಿದವರ ಒಂದು ಡಿಸಿಷನ್ ಮೇಕಿಂಗ್ ಹಾಗೇನೆ ಎಲ್ಲ ವಿಚಾರಗಳು ಮುಗೀತು ಇಲ್ಲಿಗೆ. ನೆಕ್ಸ್ಟ್ ಚಾಯ್ಸ್ 2 ಮಾಡಿದವರ ಏನೇನ್ ಮಾಡಬೇಕು ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಚಾಯ್ಸ್ 2, ನನಗೆ 2ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಇಷ್ಟವಾಗಿರುತ್ತದೆ, ಆದರೆ ನಾನು ಇನ್ನು ಉತ್ತಮವಾದ ಸೀಟನ್ನು ಪಡೆಯಲು 2ನೇ ಮುಂದುವರಿದ ಸುತ್ತಿನಲ್ಲಿ ಭಾಗವಹಿಸುತ್ತೇನೆ. ಆಸ್ ಯೂಶುವಲ್, ಸೇಮ್ ಆಸ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್, ಯು ಆರ್ ಸ್ಯಾಟಿಸ್ಫೈಡ್ ವಿತ್ ದ ಚಾಯ್ಸ್ with the college that has been allotted to you but wish to get the higher order options colleges in your options list. ಇದರಲ್ಲಿ ಸ್ವಲ್ಪ ಚೇಂಜಸ್ ಇದೆ, ನಿಮ್ಮ ಫಸ್ಟ್ ರೌಂಡ್ ತರ ಇರೋದಿಲ್ಲ ಇದು ಚಾಯ್ಸ್ 2. ಇದನ್ನ ಸ್ವಲ್ಪ ಗಮನವಿಟ್ಟು ಕೇಳಿಸ್ಕೊಳ್ಳಿ. 2ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಪ್ರಾಧಿಕಾರದ ವೆಬ್ಸೈಟ್ ನಿಂದ ಚಲನ್ ಡೌನ್ಲೋಡ್ ಮಾಡಿ ಶುಲ್ಕವನ್ನು ಪಾವತಿಸುತ್ತೇನೆ. ನೀವು ಫಸ್ಟ್ ರೌಂಡ್ ಅಲ್ಲಿ ಚಾಯ್ಸ್ 2 ಒತ್ತಿದಾಗ ನೀವು ಶುಲ್ಕ ಪಾವತಿಸಿರ್ಲಿಲ್ಲ, ಬಟ್ ಈ ರೌಂಡ್ ನಲ್ಲಿ ಚಾಯ್ಸ್ 2 ಯಾರಿಗೆ ಬಂದಿದೆ ಅದನ್ನ ಯಾರು ನಿಮ್ಗೆ ಇಚ್ಛಿಸ್ತೀರಾ ಅವರು ಶುಲ್ಕವನ್ನ ಪಾವತಿಸಬೇಕು. ನಿಮ್ಗೆ ಚಾಯ್ಸ್ 2 ಆದ ತಕ್ಷಣ ನಿಮ್ಗೂ ಸಹ ಚಾಯ್ಸ್ 1 ಅವ್ರ ತರಾನೇ ಚಲನ್ ನಿಮ್ಗೆ ಇವಾಗ ಯಾವ್ದು ಸಿಕ್ಕಿರುವಂತಹ ಕಾಲೇಜ್ ಹೆಸರಿನಲ್ಲೇ ಒಂದು ಚಲನ್ ನಿಮ್ಗೆ ಕೊಟ್ಟಿರ್ತಾರೆ. ಆ ಚಲನ್ ನೀವು ಬ್ಯಾಂಕ್ ತಗೊಂಡೋಗಿ ಎಷ್ಟು ಇದೆಯೋ ಶುಲ್ಕವನ್ನ ಕಟ್ಟಬೇಕು. ಅಭ್ಯರ್ಥಿಗೆ UGCET ಕೋರ್ಸುಗಳಾದ ಇಂಜಿನಿಯರಿಂಗ್, ಆರ್ಕಿಟೆಕ್ಟ್, ಫಾರ್ಮಾ ಸೈನ್ಸ್, ವೆಟರ್ನರಿ, ಬಿಫಾರ್ಮಾ, ಫಾರ್ಮಡಿ, ನ್ಯಾಚುರೋಪತಿ, ಯೋಗ ಸೀಟುಗಳಲ್ಲಿ 2ನೇ ಸುತ್ತಿನಲ್ಲಿ ಯಾವುದೇ ಡಿಸಿಪ್ಲಿನ್ ನಲ್ಲಿ ಅಥವಾ ಯಾವುದೇ ವರ್ಗದಲ್ಲಿ ಸೀಟು ಹಂಚಿಕೆಯಾಗಿದ್ದಲ್ಲಿ, ಮೀನ್ಸ್ ಎನಿ ಕೋರ್ಸಸ್, ಎನಿ ಬ್ರಾಂಚ್ 2ನೇ ಮುಂದುವರೆದ ಸುತ್ತಿನಲ್ಲಿ ಭಾಗವಹಿಸಲು ಅರ್ಹತೆ ಪಡೆಯಲು ನಿಗದಿತ ಶುಲ್ಕವನ್ನ ಪಾವತಿಸಬೇಕು. ನೀವು ನೆಕ್ಸ್ಟ್ ರೌಂಡ್ ಹೋಗ್ತೀರಾ, ಅಲ್ಲಿ ಬೇರೆ ಕಾಲೇಜ್ ಸಿಗ್ಬೋದು, ಬೇರೆ ಕೋರ್ಸಸ್ ಸಿಗ್ಬೋದು, ಆದರೆ ಈ ರೌಂಡ್ ನಲ್ಲಿ ಚಾಯ್ಸ್ 2 ಮಾಡ್ತಿರೋದ್ರಿಂದ ನೀವು ನಿಮಗೆ ದೊರಕಿರುವಂತಹ ಕಾಲೇಜಿನ ಫೀಸ್ ಕಟ್ಟಲೇಬೇಕು ಆ ಚಲನ್ ತಗೊಂಡು. ನೆಕ್ಸ್ಟ್ ಮುಂದಿನ 2ನೇ ಮುಂದುವರಿದ ಸುತ್ತಿನಲ್ಲಿ ಮೆರಿಟ್ ಆಧಾರದ ಮೇಲೆ ಹೈಯರ್ ಆರ್ಡರ್ ಆಪ್ಷನ್ಸ್ ಗಳನ್ನು ಯಾವುದೇ ಸೀಟು ಹಂಚಿಕೆಯಾದಲ್ಲಿ 2ನೇ ಮುಂದುವರೆದ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಪ್ರವೇಶ ಪಡೆಯಬೇಕು. ಒಂದು ವೇಳೆ ಮುಂದಿನ 2ನೇ ಮುಂದುವರೆದ ಸುತ್ತಿನಲ್ಲಿ ಮೆರಿಟ್ ಆಧಾರದ ಮೇಲೆ ಹೈಯರ್ ಆರ್ಡರ್ ಆಪ್ಷನ್ಸ್ ಗಳಲ್ಲಿ ಯಾವುದೇ ಸೀಟು ಹಂಚಿಕೆಯಾಗದಿದ್ದಲ್ಲಿ ಈಗಾಗಲೇ 2ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಪ್ರವೇಶ ಪಡೆಯಲು ಇಚ್ಛಿಸುತ್ತೇನೆ ಎಂದು ದೃಢೀಕರಿಸಬೇಕು. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ, ನೆಕ್ಸ್ಟ್ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಗೆ ಹೋಗೋದಿದೆ, ಅಲ್ಲಿ ನಿಮ್ಗೆ ಹೈಯರ್ ಆರ್ಡರ್ ಆಪ್ಷನ್ಸ್ ಗಳಲ್ಲಿ ಇವಾಗ ಎರಡು ನಿಮ್ಗೆ ಒಂದು ಆಪ್ಷನ್ಸ್ ಇದೆ. ಒಂದು ಹೈಯರ್ ಆರ್ಡರ್ ಆಪ್ಷನ್ಸ್ ನಲ್ಲಿ ಯಾವ್ದಾದ್ರು ಒಂದು ಕಾಲೇಜ್ ನಿಮ್ಗೆ ಸಿಗಬಹುದು ಅಥವಾ ಸಿಗೋದಿಲ್ಲ. ಯಾವ್ದಾದ್ರು ಸಿಕ್ಕರೆ ಹೈಯರ್ ಆರ್ಡರ್ ಆಪ್ಷನ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಅದನ್ನ ಕಂಪಲ್ಸರಿ ಅದೇ ಕಾಲೇಜ್ ನೀವು ಸೇರ್ಕೊಳ್ಬೇಕಾಗತ್ತೆ.
ಯಾವ್ದು ಹೈಯರ್ ಆರ್ಡರ್ ಆಪ್ಷನ್ಸ್ ಕಾಲೇಜ್ ಸಿಕ್ಕಿದೆಯೋ ಅದಕ್ಕೆ, ಆವಾಗ ಈ ಸೀಟು ನಿಮ್ಗೆ ಕ್ಯಾನ್ಸಲ್ ಆಗಿ ಹೋಗುತ್ತೆ ಆಟೋಮ್ಯಾಟಿಕಲಿ. ಬಟ್ ನಿಮ್ಗೆ ಯಾವಾಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಹೈಯರ್ ಆರ್ಡರ್ ಆಪ್ಷನ್ಸ್ ಸಿಗ್ಲಿಲ್ಲ ಅಂದ್ರೆ ಆಗ ಮಾತ್ರ ಈ ಸೀಟು ನಿಮ್ಮಲ್ಲಿಯೇ ಉಳಿಯುತ್ತದೆ. ನೀವು ಯಾವುದೇ ಕಾರಣಕ್ಕೆ ಅದನ್ನ ನೀವು ಏನು ಯೋಚನೆ ಮಾಡೋ ಹಾಗಿಲ್ಲ. ಅಭ್ಯರ್ಥಿಗಳು ಈ ಮೇಲಿನ ರೀತಿಯಲ್ಲಿ ನಿರ್ಧರಿಸುವುದಾದರೆ ಮಾತ್ರ, ಕ್ರಮ ವಹಿಸುವುದಾದರೆ ಮಾತ್ರ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ನಿಗದಿತ ಲಿಂಕ್ ನಲ್ಲಿ ಚಾಯ್ಸ್ 2 ಅನ್ನು ಆಯ್ಕೆ ಮಾಡಿಕೊಂಡು 2ನೇ ಸುತ್ತಿನಲ್ಲಿ ಭಾಗವಹಿಸಬಹುದು. ಸೊ ಇದಕ್ಕೆಲ್ಲ ನೀವು ಒಪ್ಕೊಂಡಿದ್ರೆ, ಇದಕ್ಕೆಲ್ಲ ನಿಮ್ಮ ಅಗ್ರಿಮೆಂಟ್ ಇದ್ರೆ ಮಾತ್ರ ಅಲ್ಲಿ ನಿಮ್ಮ ಚಾಯ್ಸ್ 2 ಅನ್ನ ಸೆಲೆಕ್ಟ್ ಮಾಡಬಹುದು. ಇಂಪಾರ್ಟೆಂಟ್ ಇಲ್ಲಿ ಸೂಚನೆ ಏನು ಅಂದ್ರೆ, ಅಭ್ಯರ್ಥಿಗಳು 2ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ತಮ್ಮ ಬಳಿ ಇಟ್ಟುಕೊಂಡು ಶುಲ್ಕ ಪಾವತಿಸಿ 2ನೇ ಮುಂದುವರಿದ ಸೀಟಿನಲ್ಲಿ ಭಾಗವಹಿಸಬಹುದು. ಅಭ್ಯರ್ಥಿಗಳಿಗೆ 2ನೇ ಮುಂದುವರಿದ ಸುತ್ತಿನಲ್ಲಿ ಹೈಯರ್ ಆರ್ಡರ್ ಆಪ್ಷನ್ಸ್ ಗಳಲ್ಲಿ ಮಾತ್ರ ಸೀಟು ಆಯ್ಕೆಗೆ ಪರಿಗಣಿಸಲಾಗುವುದು. ವಿಚ್ ಮೀನ್ಸ್ ಸೇಮ್ ಲೈಕ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್. ನೀವು ಇವಾಗ ಯಾವ್ದು ಚಾಯ್ಸ್ 2 ಅನ್ನ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಇವಾಗ ಸಿಕ್ಕಿರುವಂತಹ ಕಾಲೇಜ್ ಮೇಲಿರುವ ಕಾಲೇಜ್ಗಳ ಆಪ್ಷನ್ಸ್ ನ ಮಾತ್ರ ಅವರು ಒಂದು ಪರಿಗಣಿಸ್ತಾರೆ. ಇವಾಗ ಸಿಕ್ಕಿರುವಂತಹ ಕಾಲೇಜ್ ಕೆಳಗಿನವುಗಳು ಆಟೋಮ್ಯಾಟಿಕಲಿ ಡಿಲೀಟ್ ಆಗೋಗುತ್ತೆ. ನೆಕ್ಸ್ಟ್ ಸೇಮ್ ಥಿಂಗ್, ಅದನ್ನೇ ವಿವರವಾಗಿ ಇಲ್ಲೊಂದ್ಸಲ ಹೇಳಿದ್ದಾರೆ. 2ನೇ ಮುಂದುವರಿದ ಸುತ್ತಿನ ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವ ಪ್ರಕ್ರಿಯೆ ಆರಂಭಿಸಿದ ನಂತರ 2ನೇ ಸುತ್ತಿನಲ್ಲಿ ಅಭ್ಯರ್ಥಿಗಳಿಗೆ ದಾಖಲಿಸಿದ ಹೈಯರ್ ಆರ್ಡರ್ ಆಪ್ಷನ್ಸ್ ಗಳನ್ನು ಮಾತ್ರ ತೋರಿಸಲಾಗುವುದು. ಅದೇ ಮೊದಲಿನ ಹಾಗೆ ಹೇಳಿದ ಹಾಗೆ, ಯಾವುದು ಈಗ ಸಿಕ್ಕಿರುವಂತಹ ಕಾಲೇಜ್ ಮೇಲಿನವುಗಳು ಯಾವ್ಯಾವ ಕಾಲೇಜ್ ಇದೆ ಅದನ್ನ ಮಾತ್ರ ಅಲ್ಲಿ ನಿಮ್ಗೆ ತೋರಿಸಲಾಗುತ್ತೆ ಆಪ್ಷನ್ ಎಂಟ್ರಿ ಸಮಯ ಕೊಟ್ಟಾಗ. ಆಗ ಅಭ್ಯರ್ಥಿಗಳು ಹೈಯರ್ ಆರ್ಡರ್ ಆಪ್ಷನ್ಸ್ ಗಳಲ್ಲಿ ಬದಲಾಯಿಸಿಕೊಳ್ಳಬಹುದು ಅಥವಾ ಆದ್ಯತಾ ಕ್ರಮದಲ್ಲಿ ಮಾರ್ಪಡಿಸಿಕೊಳ್ಳಬಹುದು ಅಥವಾ ಯಾವ್ದಾದ್ರು ಆಪ್ಷನ್ಸ್ ಬೇಡವೆಂದಲ್ಲಿ ತೆಗೆದುಹಾಕಬಹುದು. ವಿಚ್ ಮೀನ್ಸ್ ಡಿಲೀಟ್, ಯು ಕ್ಯಾನ್ ಡಿಲೀಟ್, ರಿಅರೇಂಜ್ ಆರ್ ಎನಿಥಿಂಗ್ ಯು ಕ್ಯಾನ್ ಚೇಂಜ್. ಚಾಯ್ಸ್ 2 ಅಭ್ಯರ್ಥಿಗಳು 2ನೇ ಸುತ್ತಿನಲ್ಲಿ ಆಯ್ಕೆಯಾದ ಸೀಟನ್ನು ತಮ್ಮೊಡನೆ ಉಳಿಸಿಕೊಂಡು 2ನೇ ಮುಂದುವರಿದ ಸುತ್ತಿನಲ್ಲಿ ಭಾಗವಹಿಸುತ್ತಾರೆ. ಅಂತಹ ಅಭ್ಯರ್ಥಿಗಳು ಯಾವುದೇ ಸೀಟು ಅಂದರೆ ಹೈಯರ್ ಆರ್ಡರ್ ಆಪ್ಷನ್ಸ್ ಹಂಚಿಕೆಯಾದಲ್ಲಿ 2ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ರದ್ದುಗೊಳ್ಳುತ್ತದೆ. ಅದೇ ಆಗ ಹೇಳೋ ಹಾಗೆ, ಇವಾಗ ಸಿಕ್ಕಿರುವಂತಹ ಸೀಟ್ ನಿಮ್ಗೆ ಹೈಯರ್ ಆರ್ಡರ್ ಆಪ್ಷನ್ಸ್ ಯಾವ್ದಾದ್ರು ಸಿಕ್ಕಲ್ಲಿ ಈ ಸೀಟು ಆಟೋಮ್ಯಾಟಿಕಲಿ ಡಿಲೀಟ್ ಆಗೋಗುತ್ತೆ. 2ನೇ ಮುಂದುವರಿದ ಸುತ್ತಿನಲ್ಲಿ ಯಾವುದೇ ಸೀಟು ಹಂಚಿಕೆಯಾಗದಿದ್ದಲ್ಲಿ 2ನೇ ಸುತ್ತಿನಲ್ಲಿ ಪಡೆದ ಸೀಟು ಅವರ ಬಳಿಯೇ ಇರುತ್ತದೆ. If you don't get any colleges in second extended round, you will be having the same college as allotted in the second round only. Higher order options ಅಂದರೆ ಒಬ್ಬ ಅಭ್ಯರ್ಥಿಯು 87 ಆಪ್ಷನ್ಸ್ ನ ಅವನು ಇದು ಮಾಡಿರ್ತಾನೆ. ಇದರಲ್ಲಿ ಅವನಿಗೆ 43rd ಕಾಲೇಜ್ ಅಲಾಟ್ ಆಗಿದ್ರೆ ಆವಾಗ ಅವನಿಗೆ ಹೈಯರ್ ಆರ್ಡರ್ ಆಪ್ಷನ್ಸ್ ಅಂದ್ರೆ 1 to 42nd ಕಾಲೇಜ್ ಆಪ್ಷನ್ಸ್ ಗಳು ಮಾತ್ರ ಅವನಿಗೆ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ರಿಅರೇಂಜ್ ಡಿಲೀಟ್ ಮಾಡೋದಕ್ಕೆ ಕಾಣಿಸುತ್ತೆ. ಆ ಕಾಲೇಜಿಗಿಂತ ನೆಕ್ಸ್ಟ್ 44th to 87th ಆಪ್ಷನ್ಸ್ ಗಳೇನಿದೆ ಅವೆಲ್ಲ ಆಟೋಮ್ಯಾಟಿಕಲಿ ಡಿಲೀಟ್ ಆಗೋಗಿರುತ್ತೆ. ಹೈಯರ್ ಆರ್ಡರ್ ಆಪ್ಷನ್ಸ್ ಗಳಲ್ಲಿ ಯಾವುದೇ ಸೀಟು ಹಂಚಿಕೆಯಾದಲ್ಲಿ 2ನೇ ಸುತ್ತಿನಲ್ಲಿ ಆಯ್ಕೆಯಾದ ಸೀಟು ಅಭ್ಯರ್ಥಿಯ ಹೆಸರಿನಲ್ಲಿ ಇರುತ್ತದೆ. ಯಾಗದಿದ್ದಲ್ಲಿ ಹೈಯರ್ ಆರ್ಡರ್ ಆಪ್ಷನ್ಸ್ ಯಾರಿಗೆ ಸಿಗೋದಿಲ್ಲ ಆವಾಗ ಮಾತ್ರ ನಿಮ್ಗೆ ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿರೋ ಕಾಲೇಜು ನಿಮ್ಮಲ್ಲಿಯೇ ಉಳಿಯುತ್ತದೆ. ಸೊ ಯೋಚನೆ ಮಾಡಿ ನೀವು ಇದನ್ನ ಮಾಡಬೇಕು. ಅಭ್ಯರ್ಥಿಯು ಅವರ ಆಪ್ಷನ್ ಪೋರ್ಟಲ್ ನಲ್ಲಿ ಅನಗತ್ಯ ಆಪ್ಷನ್ಸ್ ಗಳು ಇದ್ರೆ ಅದನ್ನ ತೀರ್ಮಾನಿಸಿದಲ್ಲಿ ಪೋಷಕರೊಡನೆ ಚರ್ಚಿಸಿ ಅಂತಹ ಆಪ್ಷನ್ಸ್ ಗಳನ್ನ ಅಳಿಸಬಹುದು. ನೆಕ್ಸ್ಟ್ ಇವಾಗ ಚಾಯ್ಸ್ 2 ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗಿದೆ ಅನ್ಕೊಂತೀನಿ. ಚಾಯ್ಸ್ 3 ಗೆ ಬಂದ್ರೆ, ಯೂಶಲಿ ಅಭ್ಯರ್ಥಿಯು ತನಗೆ 2ನೇ ಸುತ್ತಿನಲ್ಲಿ ದೊರಕಿರುವ ಸೀಟು ತೃಪ್ತಿಕರವಾಗಿಲ್ಲ. ಇದು ಯಾವಾಗ ಅಂದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿರೋ ಕಾಲೇಜು ನೀವು ಇವಾಗ ಸಿಕ್ಕಿರುವಂತಹ ಕಾಲೇಜ್ ಇನ್ನ ಕೆಳಗೆ ಯಾವ್ದಾದ್ರು ಇದ್ದಲ್ಲಿ ಆಗ ಮಾತ್ರ ನೀವು ಚಾಯ್ಸ್ 3 ಅನ್ನ ಸೆಲೆಕ್ಟ್ ಮಾಡೋದ್ರಿಂದ ನಿಮ್ಗೆ ಒಳ್ಳೇದಾಗುತ್ತೆ. ನಾನು 2ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನ ರದ್ದುಪಡಿಸಿಕೊಂಡು 2ನೇ ಮುಂದುವರೆದ ಸುತ್ತಿನಲ್ಲಿ ಭಾಗವಹಿಸುತ್ತೇನೆ. ಈ ಚಾಯ್ಸ್ ಅಂತೂ ತುಂಬಾ ಕಠಿಣವಾದ ಒಂದು ಚಾಯ್ಸ್ ಅನ್ನೋದಕ್ಕೆ ಹೇಳಲು ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ನಿಮ್ಗೆ ಇವಾಗ ನೆಕ್ಸ್ಟ್ ರೌಂಡ್ ಅಲ್ಲಿ 2 ಆಪ್ಷನ್ಸ್ ಆಗ್ಲೇ ಹೇಳಿರೋ ಹಾಗೆ ನೆಕ್ಸ್ಟ್ ರೌಂಡ್ ಅಲ್ಲಿ ಸಿಕ್ಕರೆ ಅದನ್ನ ತಗೊಳ್ಳೇಬೇಕು. ಸಿಕ್ಕಿಲ್ಲ ಅಂದ್ರೆ ನೀವು ಚಾಯ್ಸ್ 3 ಮಾಡಿದ್ರೆ ಈಗ ಸಿಕ್ಕಿರುವಂತಹ ಕಾಲೇಜ್ ಸಹ ನಿಮ್ಮ ಕೈಯಲ್ಲಿಲ್ಲ. ಸೊ ನೆಕ್ಸ್ಟ್ ರೌಂಡ್ಗೆ ಹೋದಲ್ಲಿ ಮುಂದೆ ಇವಾಗ ಸಿಕ್ಕಿರುವಂತದ್ದು ಕಾಲೇಜ್ ಇರೋದಿಲ್ಲ, ಅದರಲ್ಲೂ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ರೌಂಡ್ ಅಲ್ಲಿ ಆವಾಗ ನಿಮ್ಗೆ ಯಾವ ಕಾಲೇಜು ಸಹ ಇನ್ನ ನೆಕ್ಸ್ಟ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ನೀವು ಆಟೋಮ್ಯಾಟಿಕ್ಲಿ ಎಕ್ಸಿಟ್ ಆಗ್ತೀರಾ. ಸೊ ಚಾಯ್ಸ್ 3 ಅನ್ನು ಆಯ್ಕೆ ಮಾಡಿಕೊಂಡಿರುವ ಅಭ್ಯರ್ಥಿಗಳು 2ನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಶುಲ್ಕವನ್ನು ಪಾವತಿಸುವ ಅಗತ್ಯವಿರುವುದಿಲ್ಲ. ವಿಚ್ ಮೀನ್ಸ್ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡವರು ಮತ್ತೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿರೋರು ಅವರಿಗೆ ಮಾತ್ರ ಚಲನ್ ಡೌನ್ಲೋಡ್ ಲಿಂಕ್ ಕಾಣಿಸುತ್ತೆ. ಚಾಯ್ಸ್ 3 ಮಾಡಿದವರು ಯಾವುದೇ ಶುಲ್ಕವನ್ನ ಪಾವತಿಸಬೇಕಾಗಿಲ್ಲ. ಅದೊಂದು ಇಲ್ಲಿ ನೋಟೆಡ್ ಪಾಯಿಂಟ್. ಚಾಯ್ಸ್ 3 ಅಭ್ಯರ್ಥಿಗಳು
ಎರಡನೇ ಸುತ್ತಿನಲ್ಲಿ ಆಯ್ಕೆಯಾದ ಸೀಟನ್ನು ರದ್ದುಪಡಿಸಿಕೊಂಡು ಎರಡನೇ ಮುಂದುವರೆದ ಸುತ್ತಿನಲ್ಲಿ ಭಾಗವಹಿಸುತ್ತಾರೆ ಅಂತಹ ಅಭ್ಯರ್ಥಿಗಳಿಗೆ ಎರಡನೇ ಮುಂದುವರೆದ ಸುತ್ತಿನಲ್ಲಿ ಮೆರಿಟ್ ಆಧಾರದ ಮೇಲೆ ಸೀಟು ಹಂಚಿಕೆಯಾದಲ್ಲಿ ಮಾತ್ರ ಅವರು ಸೀಟನ್ನು ಆಯ್ಕೆ ಮಾಡಿಕೊಳ್ಳಬಹುದು, ಇಲ್ಲ ಅಂದ್ರೆ ಅವರಿಗೆ ಯಾವುದೇ ಸೀಟು ದೊರಕುವುದಿಲ್ಲ. ಚಾಯ್ಸ್ 3 ಅಭ್ಯರ್ಥಿಗಳಿಗೆ ಎರಡನೇ ಮುಂದುವರೆದ ಸುತ್ತಿನ ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವ ಪ್ರಕ್ರಿಯೆ ಪ್ರಾರಂಭಿಸಿದ ನಂತರ ಎರಡನೇ ಸುತ್ತಿನಲ್ಲಿ ಅಭ್ಯರ್ಥಿಗಳು ದಾಖಲಿಸಿದ ಎಲ್ಲ ಆಪ್ಷನ್ಸ್ಗಳು ತೋರಿಸಲಾಗುವುದು. ಅಭ್ಯರ್ಥಿಗಳ ಆಪ್ಷನ್ಸ್ ಗಳನ್ನ ಬದಲಾಯಿಸಿಕೊಳ್ಳಬಹುದು ಅಥವಾ ಆದ್ಯತಾ ಕ್ರಮದಲ್ಲಿ ಮಾರ್ಪಡಿಸಿಕೊಳ್ಳಬಹುದು. ಹಾಗೆ ಹೇಳಿದಂಗೆ ಜಸ್ಟ್ ಹೈಯರ್ ಆರ್ಡರ್ ಆಪ್ಷನ್ಸ್ ಮಾತ್ರ ನಿಮಗೆ ಆಪ್ಷನ್ ಎಂಟ್ರಿ ಲಿಂಕ್ ನಲ್ಲಿ ಕಾಣೋದಿಲ್ಲ. ಎಲ್ಲ ಆಪ್ಷನ್ ನೀವು ಯಾವ ಎಂಟ್ರಿ ಮಾಡಿರ್ತೀರಾ ಮೊದಲು ಆ ಎಲ್ಲ ಆಪ್ಷನ್ಸ್ ನಿಮಗೆ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿದ್ದವ್ರಿಗೆ ಈ ಒಂದು ಸಿಕ್ಕಿರುವಂತಹ ಇವಾಗ ಕಾಲೇಜ್ ಸಿಕ್ಕಿದ್ರೆ ನಿಮ್ಗೆ ಸೆಕೆಂಡ್ ರೌಂಡ್ ಅಲ್ಲಿ ಆ ಸಿಕ್ಕಿರುವಂತಹ ಕಾಲೇಜ್ ಒಂದು ಬಿಟ್ಟು ಇನ್ನೆಲ್ಲ ಆಪ್ಷನ್ಸ್ ನಿಮ್ಗೆ ಕಾಣುತ್ತೆ. ಹಾಗೇನೆ ಯಾವ ಕಾಲೇಜ್ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಚಾಯ್ಸ್ 3 ನಿಮ್ಗೆ ಮಾಡೋದಕ್ಕೆಲ್ಲ ಆಪ್ಷನ್ಸ್ ಕೊಡೋದಿಲ್ಲ. ಯಾಕಂದ್ರೆ ಇವಾಗ ಸಿಕ್ಕೇ ಇಲ್ಲ ಕಾಲೇಜ್, ಆಟೋಮೆಟಿಕಲಿ ನೆಕ್ಸ್ಟ್ ರೌಂಡ್ ನೀವು ಆಲ್ರೆಡಿ ಹೋಗಿದ್ದೀರಾ ಅಂತಾನೆ ಅರ್ಥ. You can change the option entry and rearrange them, delete them. Same thing option entry ಕೊಟ್ಟಾಗ ಅದನ್ನೇ ಮಾಡಬೇಕು ನೀವೆಲ್ಲಾದ್ರೂ. ನೆಕ್ಸ್ಟ್ ಗಮನಿಸಿ, ಹೊಸದಾಗಿ ಸೇರಿಸಲು ಅವಕಾಶ ನೀಡಲಾಗುವುದು. ಇದೊಂದು ಒಳ್ಳೆ ಆಪರ್ಚುನಿಟಿ ನಿಮ್ಗೆ. ಯಾಕೆ ಅಂದ್ರೆ ನಿಮ್ಗೆ ಇವಾಗ ಹೊಸದಾಗಿ ಸೇರಿಸುವ ಆಪ್ಷನ್ಸ್ಗಳು ಅಥವಾ ಕೆಳ ಕ್ರಮಾಂಕದ ಆಪ್ಷನ್ಸ್ಗಳು ಸೀಟುಗಳ ಲಭ್ಯತೆಗೆ ಒಳಪಟ್ಟಿರುತ್ತದೆ. ನಿಮ್ಮ ನಂತರದ ಅಭ್ಯರ್ಥಿಗಳು ಆಪ್ಷನ್ಸ್ಗಳನ್ನು ನಮೂದಿಸಿರಬಹುದು ಮತ್ತು ಅರ್ಹತೆಯ ಆಧಾರದ ಮೇಲೆ ಸೀಟು ಹಂಚಿಕೆಯಾಗಿರಬಹುದು. ಹೊಸದಾಗಿ ಸೇರಿಸಲು ಅವಕಾಶ ನೀಡಲಾಗಿದೆ. ಇವಾಗ ಚಾಯ್ಸ್ 2 ಮಾಡಿದವ್ರಿಗೆ ತಾವು ಹೊಸದಾಗಿ ಆಪ್ಷನ್ಸ್ ಗಳನ್ನ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಬಟ್ ಚಾಯ್ಸ್ 3 ಮಾಡಿದವ್ರಿಗೆ ಇದೊಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಅವರಿಗೆ ಮತ್ತೆ ಆಪ್ಷನ್ ಎಂಟ್ರಿ ಹೊಸದಾಗಿ ಬೇಕಾದ್ರೆ ಆಡ್ ಕೂಡ ಮಾಡಬಹುದು. ಓನ್ಲಿ ಚಾಯ್ಸ್ 2 ಮಾಡಿದವ್ರಿಗೆ ಇವಾಗ ರಿಅರೇಂಜ್ ಅಥವಾ ಚೇಂಜ್ ಡಿಲೀಟ್ ಮಾಡೋದಕ್ಕೆ ಮಾತ್ರ ಅವಕಾಶ ಇದೆ. ಬಟ್ ಚಾಯ್ಸ್ 3 ಮಾಡಿದವ್ರಿಗೆ ಆಡ್ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಬಟ್ ಅವರು ಸೀಟ್ ಮೆಟ್ರಿಕ್ಸ್ ಗಳನ್ನ ನೋಡ್ಕೊಂಡು ಅವರ ಒಂದು ರ್ಯಾಂಕಿನ ಆಧಾರದ ಮೇಲೆ ಕಾಲೇಜ್ ತಗೊಳ್ಳುವಂತ ಒಂದು ಪ್ರಕ್ರಿಯೆನ ಆಪ್ಷನ್ ಎಂಟ್ರಿಯನ್ನ ಮಾಡಬೇಕು. ಚಾಯ್ಸ್ 3 ಆಯ್ಕೆ ಮಾಡುವ ಅಭ್ಯರ್ಥಿಗಳು ಈ ಕೆಳಗಿನ ನಿರ್ದೇಶನವನ್ನು ಪಾಲಿಸಬೇಕು. ಚಾಯ್ಸ್ 3 ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳು ಎರಡನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಶುಲ್ಕ ಪಾವತಿಸುವ ಅಗತ್ಯವಿರುವುದಿಲ್ಲ. ಚಾಯ್ಸ್ 3 ಅಭ್ಯರ್ಥಿಗಳಿಗೆ ಎರಡನೇ ಸುತ್ತಿನಲ್ಲಿ ಆಯ್ಕೆಯಾದ ಸೀಟು ಇಷ್ಟವಿರುವುದಿಲ್ಲ. ಚಾಯ್ಸ್ 3 ಅಭ್ಯರ್ಥಿಗಳು ಎರಡನೇ ಸುತ್ತಿನಲ್ಲಿ ಆಯ್ಕೆಯಾದ ಸೀಟನ್ನು ರದ್ದುಪಡಿಸಿಕೊಂಡು ಎರಡನೇ ಮುಂದುವರೆದ ಸುತ್ತಿನಲ್ಲಿ ಭಾಗವಹಿಸುತ್ತಾರೆ. ಅಂತಹ ಅಭ್ಯರ್ಥಿಗಳಿಗೆ ಯಾವುದೇ ಸೀಟು ಹಂಚಿಕೆಯಾದಲ್ಲಿ ಮಾತ್ರ ಅವರು ಸೀಟನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಹಂಚಿಕೆ ಆಗದಿದ್ರೆ ಅವರಿಗೆ ಯಾವ ಕಾಲೇಜು ಸಿಗೋದಿಲ್ಲ. ಆದ್ರೆ ಚಾಯ್ಸ್ 2 ನಲ್ಲಿ ಹಂಗಲ್ಲ. ಹಂಚಿಕೆ ಆದ್ರೆ ಅವರಿಗೆ ಅದೇ ಕಾಲೇಜ್ ಸಿಗುತ್ತೆ, ಹಂಚಿಕೆ ಆಗಿಲ್ಲ ಅಂದ್ರೆ ಅವರಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಯಾವ್ದು ಸಿಗುತ್ತೋ ಅದೇ ಸೇಮ್ ರಿಪೀಟ್ ಆಗಿ ಸಿಗುತ್ತೆ. ಅಭ್ಯರ್ಥಿ ಅವರ ಆಪ್ಷನ್ ಪೋರ್ಟಲ್ ನಲ್ಲಿ ಅನಗತ್ಯ ಆಪ್ಷನ್ಸ್ ಗಳು ಇದ್ದರೆ ಎಂದು ತೀರ್ಮಾನಿಸಿದಲ್ಲಿ ಪೋಷಕರೊಡನೆ ಸಮಾಲೋಚನೆ ಅಂತಹ ಆಪ್ಷನ್ಸ್ ಗಳನ್ನ ಅಳಿಸಬಹುದು. ನೆಕ್ಸ್ಟ್ ಚಾಯ್ಸ್ 4. ಇದು ಏನಂದ್ರೆ ಯಾರು ನೀವು ಮ್ಯಾನೇಜ್ಮೆಂಟ್ ಅಲ್ಲಿ ಪಡ್ಕೊಂಡಿರ್ತೀರಾ ಅಥವಾ ಬೇರೆ ಒಂದು IIT JEE ಬರ್ದಿ ಹಾಗೆ ನೀಟ್ ಸೀಟ್ ಸಿಕ್ಕಿದ್ದಲ್ಲಿ ನಿಮ್ಗೆ ಇದರಿಂದ ಈ ಒಂದು ಅಲಾಟ್ಮೆಂಟ್ ಪ್ರಾಸೆಸ್ ಇಂದ ನೀವು ಎಕ್ಸಿಟ್ ಆಗ್ತೀರಾ ಅನ್ನೋದಾದ್ರೆ ಈ ಚಾಯ್ಸ್ 4 ನ ಎಂಟ್ರಿ ಮಾಡಬಹುದು. ಅಭ್ಯರ್ಥಿಯು ತಮಗೆ ಮೊದಲ ಸುತ್ತಿನಲ್ಲಿ ಹಂಚಿಕೆಯಾಗಿರುವ ಸೀಟು ತೃಪ್ತಿಕರವಾಗಿಲ್ಲ, ತನಗೆ ಸೀಟು ಬೇಡ ಹಾಗೂ ತನಗೆ ಮುಂದಿನ ಸುತ್ತಿನಲ್ಲೂ ಸಹ ಯಾವುದೇ ಸೀಟು ತೆಗೆದುಕೊಳ್ಳಲು ಇಷ್ಟವಿಲ್ಲ. ಇಲ್ಲಿ ಎರಡನೇ ಸುತ್ತ ಬರಬೇಕು. ಸೊ ಮೊದಲ ಸುತ್ತ ಹಾಕಿದರೆ ಏನು ಮಾಡೋಕ್ಕಾಗಲ್ಲ, ದಟ್ಸ್ ಅ ಮಿಸ್ಟೇಕ್. ಅಭ್ಯರ್ಥಿಗಳು ಈ ಮೇಲಿನಂತೆ ನಿರ್ಣಯಿಸಿದ್ದಲ್ಲಿ ನೋ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಎನಿ ಸೀಟ್ಸ್ and I have already taken admission in some other college, so I don't want to participate in the next allotment process ಅಂತ ಈ ಒಂದು ಸೆಂಟೆನ್ಸ್ ನ ಅರ್ಥ. ಚಾಯ್ಸ್ 4 ಅನ್ನು ಆಯ್ಕೆ ಮಾಡಿಕೊಳ್ಳುವ ಅಭ್ಯರ್ಥಿಯು 2024 ಕೋರ್ಸ್ಗಳ ಸೀಟು ಹಂಚಿಕೆಯ ಮುಂದಿನ ಯಾವುದೇ ಸುತ್ತುಗಳಲ್ಲಿ ಭಾಗವಹಿಸಲು ಅರ್ಹನಾಗುವುದಿಲ್ಲ. ಎರಡನೇ ಸುತ್ತಿನಲ್ಲಿ ಯಾವುದೇ ಸೀಟು ಹಂಚಿಕೆಯಾಗದ ಅಭ್ಯರ್ಥಿಗಳಿಗೆ ಮಾಹಿತಿ ಏನಂದ್ರೆ ಈಗಾಗಲೇ ಆಪ್ಷನ್ಸ್ ಗಳನ್ನ ನಮೂದಿಸಿ ಆದರೆ ಯಾವುದೇ ಸೀಟು ಹಂಚಿಕೆಯಾಗದ ಅಭ್ಯರ್ಥಿಗಳು ಚಾಯ್ಸ್ ಗಳನ್ನು ನೀಡುವ ಅವಶ್ಯಕತೆ ಇರೋದಿಲ್ಲ. ಮುಂದಿನ ನಿಮ್ಗೆ ಚಾಯ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಮತ್ತೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಅವಕಾಶನು ಮುಂದಿನ ಸುತ್ತಿನ ಸೀಟು ಹಂಚಿಕೆಗೆ ಈಗಾಗಲೇ ನಮೂದಿಸಿರುವ ಆಪ್ಷನ್ಸ್ ಗಳೊಂದಿಗೆ ಮುಂದಿನ ಸುತ್ತಿಗಳಲ್ಲಿ ಭಾಗವಹಿಸಬಹುದು. ಅಭ್ಯರ್ಥಿಯು ಅವರ ಆಪ್ಷನ್ಸ್ ಪೋರ್ಟಲ್ ನಲ್ಲಿ ಅನಗತ್ಯ ಆಪ್ಷನ್ಸ್ ಗಳನ್ನ ಎಂದು ತೀರ್ಮಾನಿಸಿದರೆ ಪೋಷಕರನ್ನು ಸಮಾಲೋಚಿಸಿ ಅಂತಹ ಆಪ್ಷನ್ಸ್ ಗಳನ್ನ ಅಳಿಸಬಹುದು. ಆಮೇಲೆ ಇಚ್ಛೆ ಇರುವ ಆಯ್ಕೆಯನ್ನ ಮಾತ್ರ ಹೊಸದಾಗಿ ಸೇರಿಸಲು ಅವಕಾಶ ನೀಡಲಾಗಿದೆ. ಓಕೆ, ನೀಡಲಾಗಿದೆ. ನಿಮ್ಗೆ ಯಾವ್ದಾದ್ರು ಇಷ್ಟ ಇದ್ರೆ ಆಡ್ ಮಾಡೋದಕ್ಕೂ ಸಹ ಒಂದು ಅವಕಾಶ ನೀಡಲಾಗಿದೆ, ಮಾಡಬಹುದು ನೀವು. ಆದರೆ ಎರಡನೇ ಮುಂದುವರಿದ ಸೀಟು ಹಂಚಿಕೆಯ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಯ ರ್ಯಾಂಕ್ ಸರದಿಯ ನಂತರ ಉದ್ಭವಿಸುವ ಸೀಟುಗಳನ್ನು ಪಡೆಯಲು ಹಕ್ಕನ್ನು ಚಲಾಯಿಸುವಂತಿಲ್ಲ. ಏನು ಅಂದ್ರೆ ಎಲ್ಲ ಆಲ್ಮೋಸ್ಟ್ ಸೀಟ್ಗಳೆಲ್ಲ ಫಿಲ್ ಆಗಿರುತ್ತದೆ. ಹಾಗೇನೆ ಇವಾಗ ನೆಕ್ಸ್ಟ್ ನಿಮ್ಗೆ ಯಾವ ಕಾಲೇಜ್ ಸಿಗುತ್ತೋ ಗೊತ್ತಿಲ್ಲ. ಕೆಲವ್ರಿಗೆ ತುಂಬಾ ಚೆನ್ನಾಗಿರೋ ಕಾಲೇಜ್ ಸಿಗ್ಬಹುದು, ಕೆಲವ್ರಿಗೆ ತುಂಬಾ ಅವರ ರ್ಯಾಂಕ್ಗಿಂತ ಸ್ವಲ್ಪ ಕೆಳಮಟ್ಟದ ಕಾಲೇಜ್ ಸಿಗಬಹುದು. ಆದ್ರೆ ನೀವು ಯಾವುದೇ ಹಕ್ಕನ್ನ ಚಲಾಯಿಸುವಂತಿಲ್ಲ. ಯಾವ್ದು ಸಿಕ್ಕಿರುತ್ತೋ ಅದನ್ನೇ ಪಾಲಿಗೆ ಬಂದಿದ್ದ ಪಂಚಾಮೃತ ಅನ್ನೋ ಹಾಗೆ
ಅದೇ ಸೀಟನ್ನು ನೀವು ತಗೊಳ್ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.